ಯಾಜ್ಞವಲ್ಕ ಗುರುಸ್ತತ್ವಂ ತನ್ಮಂತಂ ಭಕ್ತಿ ಸಂಯುತಂ ಯಾದವಾವನಿ ನಿವಾಸಂ ತಂ ವಾಮನಾರ್ಯಂ ಗುರುಂ ಭಜೆ. ವಂದ್ಯಾಯ ವಾಮನಾರ್ಯಾಯ ವಾಜಿಧರ್ಮರತಾಯ ಚ ನಮತಾಂ ಇಷ್ಟದಾತ್ರೆ ಚ ಭಕ್ತಾನಾಂ ಕಾಮಧೇನವೇ. ನಮ್ಮ ಪರಮಗುರುಗಳಾದಂತಹ ಶ್ರೀ 1008 ಶ್ರೀ ವಾಮನ ತೀರ್ಥರ ಪರಮ ಪಾವನವಾದಂತಹ ಚರಿತ್ರೆಯನ್ನು ಮನನ ಮಾಡಿಕೊಳ್ಳೋಣ ಮತ್ತು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ವಾಮನ ತೀರ್ಥರು ಪೂರ್ವಾಶ್ರಮದಲ್ಲಿ ಮದ್ರಾಸ್ ಪ್ರಾಂತ್ಯದ ಬಳ್ಳಾರಿ ಜಿಲ್ಲೆ ಆಲೂರು ತಾಲೂಕಿನ ಆಂಧ್ರ ಪ್ರದೇಶದ ಕಂಚಗಾರ್ ಬೆಳಗಲ್ಲಿನವರು. ಈಗ ಅದು ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ ಬರ್ತಾ ಇದೆ. ಈ ಒಂದು ಗ್ರಾಮದಲ್ಲಿ 1761ರಲ್ಲಿ ಅವರು ಜನಿಸ್ತಾ ಇದ್ದಾರೆ. ಅವರ ತಂದೆ ಮಧ್ವ ಭಟ್ಟ ಎನ್ನುವಂಥವರು ಶುಕ್ಲ ಯಜುರ್ವೇದಿ ವೈಷ್ಣವ ಸಂಪ್ರದಾಯದ ಸದ್ಗೃಹಸ್ಥರು. ಇವರು ಕೂಡ ವಿದ್ವಾಂಸರಾಗಿದ್ದರು. ಇವರು ಈಗಾಗಲೇ ವಿಜಯನಗರದ ಪ್ರತಿನಿಧಿಯಾಗಿದ್ದ ಆದ್ವಾನಿ ಮಾಂಡಲಿಕರಾದ ಶ್ರೀ ಖಡ್ಗದೇವರಾಯನ ಆಸ್ಥಾನದಲ್ಲಿ ರಾಜಪುರೋಹಿತರಾಗಿದ್ದರು ಮತ್ತು ಕಠಾರಿ ರಾಮಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾಗಿದ್ದರು. ಇವರಿಗೆ ಪ್ರೌಢದೇವರಾಯ ಅಕ್ಷಯ ಪಾತ್ರೆ ಮತ್ತು ತಾಮ್ರ ಶಾಸನಗಳನ್ನು ಕೊಟ್ಟಿರ್ತಾರೆ. ಈ ಥರದ ಒಂದು ಪರಂಪರೆಯಲ್ಲಿ ಹುಟ್ಟಿದಂಥವರು ನಮ್ಮ ಧರ್ಮಭಟ್ಟರು. ಈ ಧರ್ಮಭಟ್ಟರು ಕೂಡ ಜ್ಯೋತಿಷ್ಶಾಸ್ತ್ರದಲ್ಲಿ ಪಾರಂಗತರಾಗಿದ್ದರು. ಇದನ್ನು ತಿಳಿದಂತಹ ನಮ್ಮ ಮಾಂಡಲಿಕರಾದಂತಹ ಖಡ್ಗದೇವರಾಯ ಇವರನ್ನು ಆದ್ವಾನಿಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಆಗ ಅವರು ಬಂದು ಅಲ್ಲೊಂದು ವಿದ್ಯಾಪೀಠವನ್ನು ನಡೆಸಿದರು. ಆ ವಿದ್ಯಾಪೀಠದಲ್ಲಿ ಸುರಪುರದ ವೆಂಕಟರಮಣಾಚಾರ್ಯರು ಅನ್ನುವಂಥವ್ರು ನಮ್ಮ ಮಾಧವ ತೀರ್ಥರು ಕೂಡ ಬಂದಿದ್ದರು. ನಮ್ಮ ಧರ್ಮಭಟ್ಟರಿಗೆ ಅನ್ನಿಸ್ತಾ ಇತ್ತು, ನಮ್ಮ ಶುಕ್ಲ ಯಜುರ್ವೇದಕ್ಕೆ ಒಂದು ಮಠ ಬೇಕು ಅಂತ ಅವರ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು. ಯಾವಾಗ ಈ ವೆಂಕಟರಮಣಾಚಾರ್ಯರನ್ನು ನೋಡಿದರೂ ಅವರ ಕನಸು ನನಸಾಗುವ ಕಾಲ ಬಂತು. ಖಂಡಿತ ಈ ವ್ಯಕ್ತಿ ಒಂದು ಮಠದ ಸ್ಥಾಪನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಅವರನ್ನು ಪ್ರೋತ್ಸಾಹಿಸಿ ಇಂತಹ ಕೆಲಸಕ್ಕೆ ಅವರು ಏನು ಮಾಡಿದರು, ಅಣಿ ಮಾಡಿದರು. ಅವರ ಸಲಹೆಯ ಮೇರೆಗೆ ಮತ್ತು ಅಲ್ಲಿರುವಂತಹ ಎಲ್ಲ ಪಂಡಿತರನ್ನು ಒಳಗೊಂಡು ಉಡುಪಿಯ ಶಿರೂರ ಮಠದ ಲಕ್ಷ್ಮೀ ಮನೋಹರ ತೀರ್ಥರಿಂದ ಮಾಧವ ತೀರ್ಥರು ಅನ್ನುವಂಥ ಸುನಾಮದೊಂದಿಗೆ ಅಲ್ಲಿ ಏನು ಸನ್ಯಾಸ ಪೀಠವನ್ನು ಸ್ವೀಕಾರ ಮಾಡಿದರು. ಆನಂತರ ಮಧ್ವಾಚಾರ್ಯರಿಂದ ಅರ್ಚಿತವಾದಂತಹ ತಾಂಡವ ವಿಠಲ ಕೃಷ್ಣನ ಪ್ರತಿಮೆಗಳನ್ನು ಮತ್ತು ಮುದ್ರಾಂಕಿತವನ್ನು ಪಡೆದರು. ಆ ಮಾಧವ ತೀರ್ಥರ ಒಂದು ಚರಿತ್ರೆ ನಮಗೆ ಈಗಾಗಲೇ ಗೊತ್ತಿದೆ. ಅಂತಹ ಮಾಧವ ತೀರ್ಥರ ಮಠವನ್ನು ಸ್ಥಾಪನೆ ಮಾಡಿದ ನಂತರ ಅವರಿಗೆ ಅನೇಕ ಕಿರುಕುಳು ಬರೋದಕ್ಕೆ ಶುರುವಾಯಿತು. ಆಗ ಧರ್ಮಭಟ್ಟರು ಈಗಾಗಲೇ ವಿಜಯನಗರದ ಅರಸರಲ್ಲಿ ಮಹತ್ವದ ಸ್ಥಾನ ಪಡೆದಿದ್ರಲ್ಲ, ಅದಕ್ಕಾಗಿ ಅವರು ಸುಲಭವಾಗಿ ಅವರ ಸಮಸ್ಯೆಯನ್ನು ಬಗೆಹರಿಸಿದ್ರಂತೆ. ಆಗ ಮಾಧವ ತೀರ್ಥರು ಭಟ್ಟನಲ್ಲಿ ಬಂದು ಹೇಳಿದ್ರಂತ, ಗುರುಗಳೇ, ನನ್ನ ಪೂರ್ವಾಶ್ರಮದಲ್ಲಿ ನೀವು ವಿದ್ಯಾಗುರುಗಳು, ನಾನು ದಕ್ಷಿಣೆ ಗುರುದಕ್ಷಿಣೆ ಅಂತ ಕೊಡಲಿಲ್ಲ. ಆದರೆ ಈಗ ನಾನು ಗುರುದಕ್ಷಿಣೆಯಾಗಿ ನಮ್ಮ ಕಣ್ಣುವ ಮಠದ ಮುಂದಿನ ಪೀಠಾಧಿಕಾರಿಗಳಾಗಿ ತಾವು ಸನ್ಯಾಸ ಸ್ವೀಕರಿಸಿ ಮುಂದುವರಿಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ ಅಂತ ಕೇಳಿದರು. ಆಗ ಅದನ್ನು ಅವರು ನಿರಾಕರಿಸಿದರು. ಇಲ್ಲ, ನಾನು ಸನ್ಯಾಸಿ ದೀಕ್ಷೆಯನ್ನೇನೋ ಸ್ವೀಕಾರ ಮಾಡ್ತೀನಿ, ಆದರೆ ನಾನು ಮೋಕ್ಷಾರ್ಥಿಯಾಗಿಯೇ ಹೊರತು ಮತ್ತೇನೂ ಅಲ್ಲ ಅಂಥೇಳಿ ನಯವಾಗಿ ನಿರಾಕರಿಸಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು. ಅವರಿಗೆ ವಾಮನ ತೀರ್ಥರು ಎನ್ನುವಂಥ ಸುನಾಮವನ್ನು ಕೊಟ್ಟರು. ಆಗ ವಾಮನ ತೀರ್ಥರು ಎಲ್ಲ ಲೋಕ ಸಂಚಾರವನ್ನು ಮಾಡಿ ಮಧ್ವ ಸಿದ್ಧಾಂತಗಳನ್ನು, ಶುಕ್ಲ ಯಜುರ್ವೇದದ ವಿಚಾರಗಳನ್ನು ಹಂಚುತ್ತಾ ಮರಳಿ ಎಲ್ಲಿಗೆ ಬಂದರು, ಆದ್ವಾನಿಗೆ ಬಂದರು. ಆದ್ವಾನಿಯಲ್ಲಿ ಒಬ್ಬ ನವಾಬ, ಕರ್ನೂಲಿನಲ್ಲಿ ಒಬ್ಬ ನವಾಬ. ಇವರಿಬ್ಬರು ಯಾವಾಗಲೂ ಯುದ್ಧ ಮಾಡ್ತಾ ಇದ್ದರು. ಕರ್ನೂಲಿನ ನವಾಬ ಏನು ಮಾಡ್ದ, ಆದ್ವಾನಿ ನವಾಬನನ್ನು ಸೆರೆಯಲ್ಲಿಟ್ಟುಬಿಟ್ಟ. ಆಗ ಗುರುಗಳ ಹತ್ರ ಪ್ರಜೆಗಳು ಬಂದರು, ಆದ್ವಾನಿ ಪ್ರಜೆಗಳು ಬಂದು, ಗುರುಗಳೇ, ನಮ್ಮ ನವಾಬನನ್ನು ಬಿಡಿಸ್ಕೊಡ್ರಿ ಅಂತ. ಆಗ ಗುರುಗಳು ಏನು ಮಾಡಿದರು, ಸರಿ ಅಂತ ಕರ್ನೂಲಿಗೆ ಹೋಗಿ ನವಾಬನಲ್ಲಿ ಮಾತಾಡಿದರು. ನೀವಿಬ್ಬರು ಒಂದೇ ಧರ್ಮದ ರಾಜರು, ನೀವು ಸಹೋದರರಂತೆ ಇರಬೇಕು, ಈ ಥರ ಜಗಳವಾಡಿ ಪ್ರಜೆಗಳಿಗೆ ತೊಂದರೆ ಕೊಡುವಂತಿಲ್ಲ ಅಂಥೇಳಿ ಅವರನ್ನು ಬಿಟ್ಟುಬಿಡ್ರಿ ಅಂತ ಕೇಳಿದರು. ಆಗ ಕರ್ನೂಲ್ ರಾಜನಿಗೆ ಸಿಟ್ಟು ಬಂತು. ಅಂದ, ನೀವು ಧರ್ಮಗುರುಗಳು, ನೀವು ರಾಜಕಾರಣದಲ್ಲಿ ಬರಬಾರ್ದು ಅಂಥೇಳಿ, ನೀವು ಈ ಕೆಲಸಕ್ಕೆ ಬಂದಿದ್ದರೆ ನನ್ನ ಪ್ರದೇಶದಿಂದ ಹೊರಟು ಹೋಗ್ರಿ ಅಂತ ಹೇಳಿ ಎದ್ದು ಹೋಗ್ಬಿಟ್ಟ. ಹೋಗಿ ಇನ್ನೂ ಸ್ವಲ್ಪ ಹೋಗ್ಯಾನೋ ಇಲ್ಲೋ ಆಗಲೇ ಅವನ ಕಣ್ಣು ಹೋಗ್ಬಿಟ್ಟು. ಇಲ್ಲಿ ನವಾಬರು ಆದ್ವಾನಿ ನವಾಬರು ಸೆರೆಮನೆಯಲ್ಲಿದ್ದರಲ್ಲ, ಅವರಿಗೆ ಅಲ್ಲಿ ಒಂದು ಸ್ವಪ್ನವಾಯಿತು, ಇವತ್ತಿಗೆ ನಿನ್ನ ಬಂಧನ ಮುಗೀತದ ಅಂತ. ಅವರು ಗಾಬರಿಯಾಗಿ ಎಚ್ಚರ ಅದನ್ನು ನೋಡ್ತಾರೆ. ಆಗಲೇ ಬಾಗಿಲುಗಳೆಲ್ಲ ತೆಗೆದು ಬಿಟ್ಟಾವ. ಅಲ್ಲಿರುವಂಥ ಕಾವಲುಗಾರರು ಓಡಾಡ್ತಾ ಇದ್ದಾರೆ ಗಾಬರಿಯಿಂದ. ಇವರಂದ್ರೆ ಯಾಕೆ ಓಡಾಡ್ತಾ ಇದ್ದಾರೆ ಅಂತ ಬಂದು ನೋಡಿದರೆ ಒಂದು ಸರ್ಪ ಅವರನ್ನು ಓಡಾಡಿಸ್ತಾ ಇದೆ ಭಯದಿಂದ. ಆಗ ಅಲ್ಲಿಯ ಪ್ರಜೆಗಳು ಅಂದ್ಕೊಂಡ್ರು, ಇದು ಗುರು ಮಹಿಮೆ ಅಂಥೇಳಿ ರಾಜನಿಗೆ ಹೇಳಿದರು, ದಯವಿಟ್ಟು ನೀವು ಗುರುಗಳಲ್ಲಿ ಕ್ಷಮೆ ಕೇಳ್ರಿ, ಅಂದರೆ ಇದೆಲ್ಲ ಸರಿ ಹೋಗ್ತದಂತ. ಆಗ ಕರ್ನೂಲು
ನವಾಬ ಬಂದು ಗುರುಗಳನ್ನು ಕ್ಷಮೆ ಕೇಳಿದ. ಅದೆಲ್ಲ ಸರಿ ಹೋಯಿತು. ಆಗ ನೀವಿಬ್ಬರು ಸಹೋದರರಂತೆ ಇರ್ರಿ ಅಂತೇಳಿ ಅವರಿಬ್ಬರಿಗೆ ಸಮಾಧಾನ ಮಾಡಿದರು. ಇದರಿಂದ ಧ್ವನಿ ನವಾಬನಿಗೆ ಭಾಳ ಖುಷಿಯಾಗ್ಬಿಡ್ತು. ಗುರುಗಳೇ, ನಾನು ನಿಮಗೇನು ಕೊಡಲಿ, ನೀವೆಷ್ಟು ಉಪಕಾರ ಮಾಡಿ ನನಗೆ, ನಾನೇನು ಕೊಡ್ಬೇಕು ನಿಮ್ಗೆ? ಅವರಂದರು ಗುರುಗಳು, ನನಗೇನು ಕೊಡ್ತೀಯಪ್ಪ, ನಾನು ಸನ್ಯಾಸಿ, ನನಗೇನೇನೂ ಬೇಕಾಗಿಲ್ಲ. ಆದರೆ ಒಂದು ಕೇಳ್ತೀನಿ ನಾನು, ಏನು ಅಂದರೆ ನನಗೆ ಪ್ರಶಾಂತವಾದಂಥ ಒಂದು ಸ್ಥಳ ಕೊಡು, ನನ್ನ ತಪಸ್ಸನ್ನು ಆಚರಿಸೋದಕ್ಕೆ ನನಗೊಂದು ಪ್ರಶಾಂತವಾದ ಸ್ಥಳ ಕೊಟ್ಟರೆ ಸಾಕು ಅಂತ. ನಿಮ್ಗೆ ಏನು ಬೇಕು ಕೇಳ್ರಿ ಗುರುಗಳೇ ಅಂದ್ರೆ. ಆಗ ಅವರಂದರು, ಬಂಡಾರಗಲ್ಲು ಬೆಟ್ಟದಲ್ಲಿ ನನಗೊಂದು ಜಾಗ ಕೊಡು ಅಂತಂದರು. ಅದಾನಿಯಲ್ಲಿ 12 ಕೋಟೆಗಳು, ಅದರಲ್ಲಿ ಇದು ಒಂದು ಕೋಟೆ. ಅದು ಬಂಡಾರಗಲ್ಲು ಅಂದರೆ ರಾಜನ ಭಂಡಾರ ಇಡುವಂತಹ ಸ್ಥಳ ಅದು. ಇವರು ಗುರುಗಳು ಹೋದ್ಮೇಲೆ ಅದು ಜ್ಞಾನಭಕ್ತಿ ವೈರಾಗ್ಯದ ಭಂಡಾರ ಆಯಿತು ಅಂತ ಗುರುಗಳಿಗೆ ಅಲ್ಲಿ ವ್ಯವಸ್ಥೆ ಮಾಡಿದರು. ಮತ್ತು ತನಗೆ ಬರುವಂತಹ ಆದಾಯದಲ್ಲಿ 1/6 ಭಾಗವನ್ನು ಗುರುಗಳ ಒಂದು ಸೇವೆಗಾಗಿ ಅಂತ ಮುಡುಪಿಟ್ನಂತ. ಹೀಗೆ ಇಂತಹ ಗುರುಗಳ ಒಂದು ಮಹಿಮೆಯನ್ನು, ಅವರ ಅನುಗ್ರಹಕ್ಕೆ ಪಾತ್ರನಾದಂತಹ ನಮ್ಮ ಆದ್ವಾನಿ ನವಾಬ ಗುರುಗಳಿಗೆ ಏನಿಲ್ಲದ ಎಲ್ಲ ಅವರು ಏನು ಹೇಳ್ತಾರೋ ಅದನ್ನು ಅವರಿಗೆ ಅನುಕೂಲ ಮಾಡಿಕೊಟ್ಟು ತಾನೂ ಕೃತಾರ್ಥನಾದ. ಇಂತಹ ಗುರುಗಳು ಕಾಲಕ್ರಮೇಣದಲ್ಲಿ ಕ್ರಿಸ್ತಶಕ 1807 ಪ್ರಭವನಾಮ ಸಂವತ್ಸರ ಆಷಾಢ ಶುದ್ಧ ಪೌರ್ಣಿಮೆಯ ದಿವಸದಂದು ಹರಿಪಾದವನ್ನು ಸೇರಿದರು. ಇಂತಹ ಇವರ ಬೃಂದಾವನ ಅರ್ಚಕರು ಅದ್ವಾನಿಯ ವೆಂಕಟ ನರಸಿಂಹಾಚಾರ್ಯ ಅನ್ನುವಂಥವರು. ಅವರು ತೆಲುಗು ಮತ್ತು ಸಂಸ್ಕೃತ ಪಂಡಿತರಾಗಿದ್ದರು. ಅವರು ನಡೆಸ್ತಾ ಇದ್ದರು. ಸ್ವಲ್ಪ ದಿನಗಳ ಕಳೆದಂತೆ ಬೃಂದಾವನದ ಜೀರ್ಣೋದ್ಧಾರ ಮಾಡಬೇಕಾಯ್ತು. ಆವಾಗ ಅಲ್ಲಿ ಹನುಮಂತಪ್ಪ ಅನ್ನುವಂಥ ಒಬ್ಬ ಬೇಲ್ದಾರನ ಕರೆದಿದ್ದರು. ಆತ ಕೆಲಸ ಮಾಡ್ತಾ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟ, ತಕರಾರು ಮಾಡಿಕೊಂಡು. ಅವನ ಸ್ವಪ್ನದಲ್ಲಿ ಕಾಣಿಸಿದ್ರು ಗುರುಗಳು. ಆತ ಮರುದಿನ ಓಡಿ ಬಂದು, ಇಲ್ಲ ನಾನು ಗುರುಗಳದೆಲ್ಲ ನಾನು ಸೇವೆ ಮಾಡ್ತೀನಿ ಅಂತ ಒಪ್ಕೊಂಡ. ಹಾಗೆ ಅರ್ಚಕರಿಗೆ ಒಂದು ಆಸೆ ಮೂಡಿತು. ಅರ್ಚಕರು ಕೇಳಿದರು, ಹನುಮಂತಪ್ಪ ಗುರುಗಳ ಮುಖಲಕ್ಷಣ ಸ್ವಲ್ಪ ಹೇಳೋದು, ಆ ಥರ ಒಂದು ಅವರ ಭಾವಚಿತ್ರವನ್ನು ಬರೆದು ನಿತ್ಯ ನಾನು ಅರ್ಚನೆ ಮಾಡ್ತೀನಿ ಅಂದರು. ಅದಕ್ಕೆ ಪಾಪ ಹೇಳೋದಕ್ಕಾಗಲಿಲ್ಲ. 2-3 ದಿನ ಬಿಟ್ಟ ಮೇಲೆ ಅವ್ರ ಮನೆಗೆ ಒಬ್ಬರು ಸೊಲ್ಲಾಪುರದಿಂದ ನರಸಿಂಹಾಚಾರ್ಯ ಅಂತ ಒಬ್ಬರು ಬಂದರು. ಅವರು ರಂಗೋಲಿ ಬಿಡಿಸೋದ್ರಲ್ಲಿ ಭಾಳ ಪರಿಣಿತರಂತೆ. ಅವರು ಬಂದು, ನನ್ನ ಸ್ವಪ್ನದಲ್ಲಿ ಗುರುಗಳು ಬಂದಿದ್ದರು, ಅವರ ಭಾವಚಿತ್ರವನ್ನು ನಾನು ಇಳಿಸಿದ್ದೀನಿ, ತೊಗೊಳ್ರಿ ಅಂತ ಬಂದರು. ಗುರುಗಳಿಗೆ ಪರಮಾಶ್ಚರ್ಯವಾಯಿತು. ಅವರು ಅರ್ಚಕರು ಏನು ಮಾಡಿದರು, ಹನುಮಂತಪ್ಪನನ್ನು ಕರೆದರು. ನೋಡು, ನಿನ್ನ ಸ್ವಪ್ನದಲ್ಲಿ ಬಂದ ಗುರುಗಳು ಇವರೇನಾ ಅಂತ. ಆತಂದ, ಹೌದು ಇವರೇ ಅಂತ. ಆಗ ಆ ಒಂದು ಚಿತ್ರ ಇವತ್ತಿಗೂ ಕೂಡ ಅರ್ಚಕರ ಮಗನಾದಂತಹ ಶ್ರೀ ಕೊಪ್ರೇಶಾಚಾರ್ಯ ಅವರ ಮನೆಯಲ್ಲಿ ಇವತ್ತಿಗೂ ಕೂಡ ನೋಡೋದಕ್ಕೆ ಸಿಗ್ತಾಯಿದೆ. ಹೀಗೆ ಗುರುಗಳ ಭಾವಚಿತ್ರವನ್ನು ಅವರು ಇವತ್ತಿಗೂ ಇಟ್ಕೊಂಡು ಪೂಜೆ ಮಾಡುವಂತಹ ಒಂದು ಸತ್ಸಂಪ್ರದಾಯವನ್ನು ಹಾಕಿಕೊಂಡಿದ್ದಾರೆ. ಮುಂದುವರೆದು ನಮ್ಮ ವಾಮನ ತೀರ್ಥರಿಗೆ ಯಾಜ್ಞವಲ್ಕ್ಯರ ಮೇಲೆ ಎಲ್ಲದ ಭಕ್ತಿ, ಅಂತರಂಗದ ಭಕ್ತರವರು. ಯಾಜ್ಞವಲ್ಕ್ಯರ ಚರಿತ್ರೆಯನ್ನು ಅವರು ಚಿತ್ರರೇಖೆಯಲ್ಲಿ ಬಿಡಿಸಿದಾರಂತೆ. ಜನಕ ಮಹಾರಾಜನಲ್ಲಿ ಬ್ರಹ್ಮಜ್ಞಾನಿಗಳಾದಂಥ ಸಂದರ್ಭ ಇರಬಹುದು, ಮತ್ತು ಕಾತ್ಯಾಯಿನಿ ಮೈತ್ರೇಯರ ಜೊತೆಗಿರುವಂತಹ ಯಾಜ್ಞವಲ್ಕ್ಯರ ಚಿತ್ರ ಆಗಿರ್ಬೋದು, ಶಾಕಲ್ಯ ಮುನಿಗೆ ಜೀವದಾನ ಮಾಡಿದಂತಹ ಒಂದು ಚಿತ್ರ ಇರಬಹುದು. ಈ ಥರದ ಅನೇಕ ಚಿತ್ರಗಳ ಮುಖಾಂತರ ಅವರ ಚರಿತ್ರೆಯನ್ನು ಅಲ್ಲಿ ಬರೆದಿಡುವಂಥ ಕೆಲಸವನ್ನು ನಮ್ಮ ವಾಮನ ತೀರ್ಥರು ಮಾಡಿದ್ದಾರೆ. ಅದು ಒಂದು ದೊಡ್ಡ ದಾಖಲೆಯಾಗಿ ನಮಗೆ ಕಂಡುಬರ್ತದೆ. ಒಮ್ಮೆ ಪ್ರತಿ ವರ್ಷ ನಾವು ಇದನ್ನು ನೋಡಿದರೆ, ಭಂಡಾರಗಲ್ಲಿನ ಒಂದು ಚಿತ್ರಣ, ಅವರ ಬೃಂದಾವನ ಇರುವಂಥ ಪ್ರದೇಶವನ್ನು ನೋಡಿದ್ರೆ ಜೀವಮಾನದಲ್ಲಿ ಹೋಗಿ ಬರಲೇಬೇಕಾದಂಥ ಒಂದು ಸ್ಥಳ. ಬಹಳ ರಮಣೀಯವಾದಂತಹ ಒಂಥರ ಮನಸ್ಸಿಗೆ ಮುದ ಕೊಡುವಂತಹ ಪರಮ ಪವಿತ್ರವಾದಂಥ ಆಹ್ಲಾದಕರವಾದಂಥ ಸ್ಥಳ ಅದು. ಎತ್ತರವಾದಂಥ ಬೆಟ್ಟ, ಮುಂದೆ ಹನುಮಂತ ದೇವರು, ಆಂಜನೇಯ. ಮತ್ತು ಇನ್ನೊಂದು ವಿಷಯ ಅಂದರೆ, ಆ ಬೆಟ್ಟದಲ್ಲಿ 108 ಹನುಮಂತ ದೇವರ ಮೂರ್ತಿ ಇದ್ದಾವಂತ, ಕಲ್ಲಿನ ಮೇಲೆ ಕೆತ್ತಿದ್ದಾರಂತೆ ಹನುಮಂತರು. ಆಮೇಲೆ 108 ತೀರ್ಥಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂತಹ ಒಂದು ಗುಡ್ಡದಲ್ಲಿ ತಿರುಗಾಡಿ ಹುಡುಕುವಷ್ಟು ನಮಗಿಲ್ಲ, ಆದರೆ ಸುಳ್ಳಂತೂ ಹೇಳಿರೋದಿಲ್ಲ. ಹೀಗೆ ಅಂತಹ ಒಂದು ರೋಮಾಂಚನಗೊಳಿಸುವಂತಹ ಸುಂದರವಾದಂತಹ ತಾಣ. ಕೆಳಗೆ ಚಂದ್ರತೀರ್ಥ ಅಂತ ಬಂದು, ಆ ತೀರ್ಥದಲ್ಲಿರುವ ನೀರನ್ನೇ ಪೂಜೆಗೆ, ಅಡಿಗೆಗೆ ಕೂಡ ಬಳಸ್ತಾರೆ. ಅಷ್ಟು ಸಿಹಿಯಾದಂತಹ ಒಂದು ಶುದ್ಧವಾದಂತಹ ನೀರನ್ನು ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಒಂದು ಸಾರಿ ಏನಾಯಿತು, ಆರಾಧನೆ ಮಾಡಬೇಕಾದಾಗ ಅಲ್ಲಿ ಸಮಿತಿಯವರು ಏನು ಮಾಡ್ತಾರೆ, ಅದನ್ನು ಸ್ವಚ್ಛ ಮಾಡಿಸ್ತಾರೆ. ಒಂದು ಸಾರಿ ಸ್ವಚ್ಛ ಮಾಡೋದಕ್ಕೆ ಹೇಳಿದರು, ಪಾಚಿಗೀಚೆಲ್ಲ ತೆಗಿಬೇಕು ಅಂತ. ಅವರು ಕೆಲಸ ಮಾಡೋರು ಅರ್ಧಕ್ಕೆ ಬಿಟ್ಟು ತಳ ಇಳಿತಾಯಿದ್ರು ಊಟಕ್ಕೆ. ಅವಾಗ ಇವರು ಎದುರು ಗುರುಗಳು ಬಂದರು ಯಾರೋ. ಆವಾಗ ಗುರುಗಳು ಅವ್ರು ಕೇಳಿದ್ರಂತೆ, ಯಾಕಪ್ಪ ಅರ್ಧಕ್ಕೆ ಹೋಗ್ತಾ ಇದ್ದೀರಿ ಅಂದ. ಇಲ್ಲ ಗುರುಗಳೇ, ಒಂದು ದೊಡ್ಡ ಕಲ್ಲದ, ಅದಕ್ಕೆ ಪಾಚಿ ಪೂರ್ಣ ತೆಗಿಯೋದಕ್ಕೆ ಆಗ್ತಾಯಿಲ್ಲ, ಹಂಗಂದ್ರೆ ನೀವು ಊಟ ಮಾಡಿ ಬರ್ರಿ ಅಂತ.
ಅವ್ರು ಊಟ ಮಾಡಿ ಬರೋದ್ರಾಗ ಆ ದೊಡ್ಡ ಕಲ್ಲು ಸರಿದು ಹೋಗ್ಬಿಟ್ಟಿತ್ತಂತ. ಅವ್ರು ಸ್ವಚ್ಛ ಮಾಡಿ ಗಾಬರಿ ಆದ್ರಂತ. ಓ, ಇದು ಗುರುಗಳ ದರ್ಶನ ಆಯಿತು ನಮಗೆ ಅಂತ ಅವರು ಭಾಳ ಸಂತೋಷಪಟ್ರಂತ. ಈ ಥರ ಅದು ಬೆಟ್ಟ ಅಲ್ಲೇನು ಪಾವಟಿಗೆ ಇತ್ತೀಚೆಗೆ ಸಮಿತಿಯವರು ಪಾವಟಿಗೆ ಮಾಡಿ ಭಕ್ತರಿಗೆ ಬರೋದಕ್ಕೆ ಅನುಕೂಲ ಮಾಡ್ಯಾರ. ಅದು ಗುಡ್ಡ, ಹಾದಿ ಇಲ್ಲ ಅಲ್ಲಿ. ಅವರು ಭಕ್ತರು ಗುಡ್ಡದ ಮೇಲೆ ಬಂದು ಹಾದಿ ತಪ್ಪಿಸ್ಕೊಳ್ತಿದ್ರೆ ಒಂದು ದೊಡ್ಡ ಸರ್ಪ ಬಂದು ಅಡ್ಡ ನಿಂದಿರ್ತಿತ್ತಂತ. ಅವ್ರನ್ನ ಸರಿಯಾಗಿ ಆ ಸರ್ಪ ಬಂದ ತಕ್ಷಣ ಆ ಹಾದಿಗೆ ಹೋಗ್ತಿರ್ಲಿಲ್ಲ, ಇನ್ನೊಂದು ಹಾದಿಗೆ ಹೋಗ್ತಿದ್ರಂತ. ಹೀಗೆ ಅವರು ಸರಿಯಾದಂತಹ ಒಂದು ಹಾದಿಗೆ ಹೋಗುವಂತಹ ಒಂದು ಮಾರ್ಗದರ್ಶನವನ್ನು ಗುರುಗಳು ಮಾಡ್ತಾಯಿದ್ರಂತೆ. ಇವತ್ತಿಗೂ ಕೂಡ ಅಲ್ಲಿ ಒಂದು ವಾಮನ ತೀರ್ಥರ ಸೇವಾ ಸಮಿತಿ ಅಂತ ಮಾಡಿಕೊಂಡು ಅಲ್ಲಿ ಅವರು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಮೊದಲೇದಾಗಿ ಮಾಧ್ವಾಚಾರ್ಯರು ಅನ್ನುವಂಥವ್ರು ಆರಾಧನೆಯನ್ನು ಮಾಡ್ತಾಯಿದ್ರು. ಆ ನಂತರ ಜಿ ಕೆ ನಾರಾಯಣರಾವ್ ಅವ್ರನ್ನ ಒಳಗೊಂಡಂತೆ ವೆಂಕಟ ನರಸಿಂಹಾಚಾರ್ಯರು, ವಾಸುದೇವರಾವ್ ತಾರಾಪುರ ಅವರು, ಮತ್ತು ವೆಂಕೋಬರಾವ್, ಗುಳ್ಳೆಂ ನಾರಾಯಣಾಚಾರ್ಯ ಮುಂತಾದ ಮಹನೀಯರು ಅಲ್ಲಿ ಏನು ಮಾಡಿದರು, ಆ ಒಂದು ಬೃಂದಾವನ ಮತ್ತು ಆ ಪರಂಪರೆ ಉಳಿದು ಬರುವುದಕ್ಕೆ ಬಹಳಷ್ಟು ಅವರು ಏನು ಮಾಡಿದರು, ಶ್ರಮ ವಹಿಸಿದ್ದಾರೆ. ಇವರು ಗುರುಗಳು ಅರ್ಚನೆ ಮಾಡಿದಂತಹ ಶ್ರೀದೇವಿ, ಭೂದೇವಿ, ವೆಂಕಟೇಶ್ವರ, ವಿಠ್ಠಲ ಕೃಷ್ಣ, ಶ್ರೀ ವೇಣುಗೋಪಾಲ, ಮುಖ್ಯ ಪ್ರಾಣದೇವರು, ಶ್ರೀಚಕ್ರ ಇವುಗಳೆಲ್ಲವರು ಮಧ್ವಾಚಾರ್ಯರ ದೌಹಿತ್ರಿ ಹೆಣ್ಣು ವಂಶಸ್ಥರ ಮನೆಯಲ್ಲಿ ಇಂದಿಗೂ ಕೂಡ ಕಾಣಿಸ್ತಾ ಇದೆ. ಅಂತಹ ಬೆಟ್ಟದ ಮೇಲೆ ಏನೂ ಕುಂದು ಕೊರತೆ ಇಲ್ಲದಂತೆ ಭಾಳ ಶ್ರದ್ಧೆಯಿಂದ ವೈಭವದಿಂದ ಅಲ್ಲಿ ಗುರುಗಳ ಆರಾಧನೆಯನ್ನು ಅಲ್ಲಿ ನಡೆಸಿಕೊಡ್ತಾ ಇದ್ದಾರೆ ವಾಮನ ತೀರ್ಥರ ಸೇವಾ ಬಳಗದವರು. ನಿಮಗೆ ಅನುಕೂಲವಾದರೆ, ಸಾಧ್ಯವಾದರೆ ಸಂಕಲ್ಪ ಮಾಡಿಕೊಂಡು ಒಂದು ಸಾರಿ ಆದರೂ ಜೀವಮಾನದಲ್ಲಿ ಗುರುಗಳ ದರ್ಶನ ಮಾಡ್ಕೊಂಡು ಬಂದರೆ ನಮಗೆ ಒಂದು ತೃಪ್ತಿ, ಇಲ್ಲದೇ ಇದ್ದರೆ ಏನನ್ನೂ ನಾವು ಕಳೆದುಕೊಂಡಂತೆ ಅನ್ನಿಸ್ತಾ ಇದೆ. ಗುರುಗಳ ಚರಿತ್ರೆಯನ್ನು ಯಥಾಮತಿ ಯಥಾಶಕ್ತಿ ತಮ್ಮ ಮುಂದೆ ಅರ್ಹಿದ್ದೇನೆ. ತಪ್ಪಿದ್ದಲ್ಲಿ ತಾವು ಕ್ಷಮಿಸಬೇಕು ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.